ಓಂ ಶಾಂತಿ. ಇಂದಿನ ಧ್ಯಾನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಾಜಯೋಗ ಧ್ಯಾನ ಅತ್ಯಂತ ಮಹತ್ವಪೂರ್ಣವಾಗಿತ್ತು. ಏಕೆಂದರೆ ಮೆಡಿಟೇಷನ್ ಅಂತ ಹೇಳಿದ್ರೇ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಹಾಗೆ ರಾಜಯೋಗ ಮೆಡಿಟೇಷನ್ ಏನಿದೆ ಅದು ನಮ್ಮ ಶರೀರವನ್ನು ಕೂಡ ಆರೋಗ್ಯವಾಗಿಡುತ್ತೆ, ಹಾಗೆ ಮನಸ್ಸನ್ನು ಕೂಡ ಪ್ರಶಾಂತವಾಗಿಡುತ್ತೆ, ಹಾಗೆ ಸಂಬಂಧಗಳು ಕೂಡ ಆರೋಗ್ಯವಾಗಿರುತ್ತೆ. ಅಂದರೆ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ, ಹಾಗೆ ಭಾವನಾತ್ಮಕವಾದಂತಹ ಆರೋಗ್ಯನೂ ಕೂಡ ನಮ್ಮಲ್ಲಿ ಬರ್ತಾ ಹೋಗುತ್ತೆ, ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಸದಾಕಾಲ ಇರುತ್ತೆ. ಸೊ ರಾಜಯೋಗ ಧ್ಯಾನವನ್ನು ನಾವು ಕೆಲವು ಕ್ಷಣಗಳು ಈಗ ಮಾಡ್ತಾ ಹೋಗೋಣ. ಈ ರಾಜಯೋಗ ಧ್ಯಾನದಲ್ಲಿ ನಮ್ಮ ಬಗ್ಗೆ ನಾವು ಗಮನ ಕೊಡ್ತಾ, ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ತಾ, ಈ ನಮ್ಮ ಪಂಚೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿರುವಂಥದ್ದು, ಹಾಗೂ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಸಂಸ್ಕಾರ ಸತೋ ಗುಣಗಳ ಸಂಸ್ಕಾರವಾಗಿರಬೇಕು. ನನ್ನ ಈ ಚೆಹರೆಯಲ್ಲಿ ಈ ಸದ್ಗುಣಗಳು ಪ್ರತ್ಯಕ್ಷವಾಗಿ ಕಾಣಿಸ್ಬೇಕು. ಸದಾ ನನ್ನ ಮುಖದಲ್ಲಿ ಪ್ರಸನ್ನತೆ, ಪ್ರಶಾಂತತೆ ಹಾಗೂ ಹರ್ಷಿತ ಮುಖತೆಯಿಂದ ಸಂಪನ್ನವಾಗಿರಬೇಕು. ಈ ಎಲ್ಲ ಖಜಾನೆಗಳು ನಮ್ಮದಾಗಬೇಕಾದ್ರೆ ಸರ್ವ ಮೌಲ್ಯಗಳ ಸಾಗರ, ಸರ್ವ ಮೌಲ್ಯಗಳ ಭಂಡಾರಿ ಪರಂಜ್ಯೋತಿಯಾದ ಪರಮಾತ್ಮ ಶಿವ ತಂದೆಯನ್ನು ಎಷ್ಟು ನಾವು ನೆನಪು ಮಾಡ್ತೀವಿ, ಅಥವಾ ಅವರ ಸಂಘದಲ್ಲಿ ನಾವೆಷ್ಟು ಇರ್ತೀವಿ, ಅಷ್ಟು ನಮ್ಮಲ್ಲಿ ಈ ಸದ್ಗುಣಗಳು, ಈ ಮೌಲ್ಯಗಳು ನಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ನಮ್ಮ ಈ ಜೀವನ ಅತ್ಯಂತ ಸುಖಿ ಜೀವನ, ಶಾಂತಿಯ ಜೀವನ, ಸಂತೋಷದ ಜೀವನ ಆಗುತ್ತೆ. ಸೊ ನಾವೆಷ್ಟು ಪರಂಜ್ಯೋತಿಯಾದ ಪರಮಾತ್ಮನನ್ನು ನೆನಪು ಮಾಡ್ತೀವಿ, ಅಷ್ಟೇ ನಮಗೆ ಬೇಕಾಗಿರುವಂತಹ ಎಲ್ಲ ಫೆಸಿಲಿಟೀಸನ್ನು ಸಾಕ್ಷಾತ್ ಭಗವಂತ ನಮಗೆ ಒದಗಿಸ್ಕೊಡ್ತಾರೆ. ಅಂದರೆ ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ಭಗವಂತನೇ ನಮಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಯಾವುದನ್ನು ಕೂಡ ಬೇಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ಕೆಲವು ಕ್ಷಣಗಳು ನಾವು ಈ ಒಂದು ರಾಜಯೋಗ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ನಮ್ಮನ್ನು ನಾವು ದರ್ಶನ ಮಾಡ್ಕೊಳ್ತಾ ಹೋಗೋಣ, ಹಾಗೂ ಪರಂಜ್ಯೋತಿಯಾದ ಪರಮಾತ್ಮನನ್ನು ದರ್ಶನ ಮಾಡಿ ಅವರು ಇರುವಂತಹ ಪರಮಧಾಮ ಆ ಒಂದು ಸ್ಥಾನವನ್ನು ಕೂಡ ದರ್ಶನ ಮಾಡಿ, ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ನಾವು ಯಾವ ರೀತಿಯಲ್ಲಿ ದೇವತಾ ಪಾತ್ರವನ್ನು ಅಭಿನಯಿಸಿದ್ವಿ ಅದನ್ನು ಕೂಡ ದರ್ಶನ ಮಾಡ್ತಾ, ಹಾಗೆ ನಮ್ಮ ಚೈತನ್ಯವಾದಂತಹ ಮೂರ್ತಿಯನ್ನು ನಮ್ಮ ಮಂದಿರಗಳಲ್ಲಿ ದರ್ಶನ ಮಾಡ್ತಾ, ಸೊ ವರ್ತಮಾನದಲ್ಲಿರುವಂತಹ ಈ
ಒಂದು ಪರಮಾತ್ಮನ ಸ್ಮೃತಿ ಅಥವಾ ಪರಮಾತ್ಮನ ಜೊತೆಯ ಅನುಭವವನ್ನು ಮಾಡ್ತಾ ಹೋಗೋಣ. ಓಂ ಶಾಂತಿ. ಈಗ ನಾವು ಕಳೆದು ಹೋಗಿರುವಂತಹ ವಿಚಾರಗಳಿಗೆ ಫುಲ್ ಸ್ಟಾಪ್ ಹಾಕಿ ಭವಿಷ್ಯದ ವಿಚಾರಗಳಿಗೆ ಭಯಪಡದೆ ವರ್ತಮಾನದಲ್ಲಿದ್ದು ನಮ್ಮ ಎಲ್ಲ ಜವಾಬ್ದಾರಿಯನ್ನು ಸಾಕ್ಷಾತ್ ಭಗವಂತನಿಗೆ ಅರ್ಪಿಸಿ ನಿಶ್ಚಿಂತರಾಗಿ ಒತ್ತಡದಿಂದ ಮುಕ್ತರಾಗಿ ಅತ್ಯಂತ ಪ್ರೀತಿಯಿಂದ ಶಿವ ತಂದೆಯನ್ನು ಸ್ಮೃತಿ ಮಾಡ್ತಾ ಹೋಗೋಣ. ನಾನು ಪರಿಶುದ್ಧವಾದ ಜ್ಯೋತಿಯಾಗಿದ್ದೀನಿ. ಈ ಶರೀರದಿಂದ ಭಿನ್ನವಾಗಿರುವಂತಹ ಅಭೌತಿಕ ಆಧ್ಯಾತ್ಮಿಕ ಶಕ್ತಿಯಾಗಿದ್ದೀನಿ. ನಾನು ಜ್ಯೋತಿ. ಈ ಶರೀರದ ಭೃಕುಟಿಯ ಮಧ್ಯಭಾಗದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದ್ದೀನಿ. ನನ್ನ ನಿಜ ಸ್ವರೂಪವನ್ನು ನಾನೇ ದರ್ಶನ ಮಾಡಿಕೊಳ್ತಾ ಇದ್ದೀನಿ. ನನ್ನ ಅಂತರ್ಚಕ್ಷುವಿನಿಂದ ಹಣೆಯ ಮಧ್ಯಭಾಗದಲ್ಲಿರುವಂತಹ ಪ್ರಕಾಶಮಯವಾದ ಜ್ಯೋತಿ ಸ್ವರೂಪವನ್ನು ದರ್ಶನ ಮಾಡ್ಕೊತಾ ಇದ್ದೀನಿ. ನಾನು ಜ್ಯೋತಿ. ಶಾಂತಿಯ ಶಕ್ತಿಯಾಗಿದ್ದೀನಿ. ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನನ್ನ ಸ್ವಭಾವನೂ ಕೂಡ ಶಾಂತಿಯಾಗಿದೆ. ನನ್ನ ಮನಸ್ಸು ಈ ಭೌತಿಕ ಜಗತ್ತಿನ ಎಲ್ಲ ಚಿಂತೆಗಳಿಂದ, ಎಲ್ಲ ಪರಿಸ್ಥಿತಿಗಳಿಂದ ಮುಕ್ತ ಆಗಿದೆ. ಮನಸ್ಸು ಪ್ರಶಾಂತವಾಗಿದೆ, ಪ್ರಸನ್ನವಾಗಿದೆ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿದೆ. ಈ ಪಂಚೇಂದ್ರಿಯಗಳು ಕೂಡ ನನ್ನ ನಿಯಂತ್ರಣದಲ್ಲಿದೆ. ನಾನೀಗ ಈ ಭೌತಿಕ ಜಗತ್ತನ್ನು ಬಿಟ್ಟು ನನ್ನ ಆಧ್ಯಾತ್ಮಿಕ ಜಗತ್ತಿಗೆ, ನನ್ನ ಸಿಹಿಯಾದಂಥ ಮನೆಗೆ ತಲುಪ್ತಾ ಇದ್ದೀನಿ. ಯಾವುದೇ ಶಬ್ದವಿಲ್ಲದ ನಿಶ್ಶಬ್ದವಾದಂತಹ ಅಭೌತಿಕ ಜಗತ್ತನ್ನು ತಲುಪಿದ್ದೀನಿ. ಈ ಜಗತ್ತು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದಾಟಿ ಅತ್ಯಂತ ದೂರದಲ್ಲಿರುವಂತಹ ಪವಿತ್ರ ಸ್ಥಾನ ಆಗಿದೆ. ಈ ಒಂದು ಸ್ಥಾನದಲ್ಲಿ ಪಂಚತತ್ವಗಳಿಲ್ಲ.
ಆರನೆಯ ಮಹಾತತ್ವ ಬ್ರಹ್ಮತತ್ವ ಇದೆ. ಎಲ್ಲಿ ನೋಡಿದರಲ್ಲಿ ಸುವರ್ಣಮಯವಾದ ಕೆಂಪು ಹೊಂಬಣ್ಣದ ಪ್ರಕಾಶತೆ ತುಂಬಿದೆ. ಎಲ್ಲಿ ನೋಡಿದರಲ್ಲಿ ಪರಮಶಾಂತಿ, ಸಿಹಿಯಾದಂತಹ ಶಾಂತಿ ತುಂಬಿದೆ. ನಿಶ್ಶಬ್ದವಾದ ಆತ್ಮಗಳ ಲೋಕ ಆಗಿದೆ. ಎಲ್ಲಿ ನೋಡಿದರಲ್ಲಿ ಆತ್ಮಗಳು ನಕ್ಷತ್ರಗಳ ರೂಪದಲ್ಲಿ ಪ್ರಕಾಶಮಯವಾಗಿ ಹೊಳಿತಾ ಇದ್ದಾರೆ. ನಾನು ಜ್ಯೋತಿನೂ ಕೂಡ ಪ್ರಕಾಶಮಯವಾಗಿ ಹೊಳಿತಾ ಇದ್ದೀನಿ. ಸ್ವತಂತ್ರನಾಗಿದ್ದೀನಿ. ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೀನಿ. ನಾನು ಬಯಸಿದಂತಹ ಶಾಂತಿಯ ಅನುಭವ ಆಗ್ತಾ ಇದೆ. ಈಗ ನಾನು ನನ್ನ ಸಮ್ಮುಖದಲ್ಲಿ ಸರ್ವಶ್ರೇಷ್ಠರಾದ ಸರ್ವಗುಣಗಳ ಸಾಗರರಾದ ಸರ್ವಶಕ್ತಿಗಳ ಭಂಡಾರಿಯಾದ ಪರಂಜ್ಯೋತಿಯಾದ ಪರಮಾತ್ಮ ಶಿವ ತಂದೆಯ ಸುಂದರವಾದಂತಹ ಪ್ರಕಾಶಮಯವಾದ ಜ್ಯೋತಿರ್ಬಿಂದು ಸ್ವರೂಪವನ್ನು ದರ್ಶನ ಮಾಡ್ತಾ ಇದ್ದೀನಿ. ಅವರ ಪ್ರೀತಿಯಲ್ಲಿ ತನ್ಮಯಾಗಿದ್ದೀನಿ. ಅವರ ಸಾಮೀಪ್ಯತೆಯನ್ನು ಅನುಭವ ಮಾಡ್ತಾ ಇದ್ದೀನಿ. ಅವರ ಸಂಗದಿಂದ ಸರ್ವಗುಣಗಳು, ಸರ್ವಶಕ್ತಿಗಳು ನನ್ನದಾಗ್ತಾ ಇದೆ. ಅವರ ಸಂಗದಿಂದ ನಾನು ಜ್ಯೋತಿ ಪಾವನ ಆಗ್ತಾ ಇದ್ದೀನಿ, ಶುದ್ಧ ಆಗ್ತಾ ಇದ್ದೀನಿ. ಈಗ ನಾನು ಪರಂಜ್ಯೋತಿ ಶಿವ ತಂದೆಯಿಂದ ಸರ್ವ ಗುಣಗಳನ್ನು ಪಡೆದುಕೊಂಡು ಸಂಪೂರ್ಣ ಪಾವನ ಆಗಿ ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಸತ್ಯಯುಗದಲ್ಲಿ ದೇವತಾ ಪಾತ್ರವನ್ನು ಅಭಿನಯಿಸಲು ದೇವತಾ ಶರೀರವನ್ನು ಪ್ರವೇಶ ಮಾಡಿದ್ದೀನಿ. ನಾನು ಜ್ಯೋತಿ ಸತ್ಯಯುಗದಲ್ಲಿ ಪವಿತ್ರ ಶರೀರದ ಮೂಲಕ ಪವಿತ್ರವಾದ ಜಗತ್ತಿನಲ್ಲಿ ಶ್ರೇಷ್ಠವಾದ ದೇವತಾ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಶರೀರನೂ ಪವಿತ್ರವಾಗಿದೆ ಹಾಗೂ ನಾನು ಜ್ಯೋತಿನೂ ಕೂಡ ಪವಿತ್ರ ಜ್ಯೋತಿಯಾಗಿದ್ದೀನಿ. ಆತ್ಮಿಕ ಸ್ಥಿತಿಯಲ್ಲಿದ್ದೀನಿ.
ಸತೋ ಗುಣಗಳಿಂದ ಸಂಪನ್ನನಾಗಿದ್ದೀನಿ. ಸರ್ವ ಗುಣಗಳಿಂದ ಸಂಪನ್ನನಾಗಿದ್ದೀನಿ. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೀನಿ. ಮರ್ಯಾದ ಪುರುಷೋತ್ತಮನಾಗಿದ್ದೀನಿ. ಸೋಲಾಕಲ ಸಂಪೂರ್ಣ ಆಗಿದ್ದೀನಿ. ಅಹಿಂಸೋ ಪರಮಧರ್ಮಿಯಾಗಿದ್ದೀನಿ. ನಾನು ದೇವತಾ ಆತ್ಮ ಶ್ರೀಕೃಷ್ಣನ ಜೊತೆಯಲ್ಲಿ ಪಾತ್ರ ಮಾಡುವಂತಹ ಶ್ರೇಷ್ಠ ದೇವಾತ್ಮನಾಗಿದ್ದೀನಿ. ಈ ಒಂದು ಯುಗದಲ್ಲಿ ಎಷ್ಟು ಸುಖ, ಶಾಂತಿ, ಪವಿತ್ರತೆ ತುಂಬಿದೆ. ಇದು ಸುಖಧಾಮ ಆಗಿದೆ. ಇದೇ ಸ್ವರ್ಗ ಆಗಿದೆ. ಇದೇ ಪ್ಯಾರಡೈಸ್ ಆಗಿದೆ. ಈ ಒಂದು ಸ್ವರ್ಗದಲ್ಲಿ, ಸತ್ಯಯುಗದಲ್ಲಿ ನಾನು ಜ್ಯೋತಿ 8 ಜನ್ಮವನ್ನು ಪಡೆದು ಪ್ರತಿ ಜನ್ಮದಲ್ಲಿ 150 ವರ್ಷ ಇತ್ತು. ಹದಿನಾರು ಕಲೆಗಳ ಮೂಲಕ ಉನ್ನತ ಪದವಿಯನ್ನು ಪಡೆದು ಶ್ರೀಕೃಷ್ಣನ ವಂಶಾವಳಿಯಲ್ಲಿ ಇದ್ದು ಲಕ್ಷ್ಮೀನಾರಾಯಣರ ಜೊತೆಯಲ್ಲಿದ್ದು ಉತ್ತಮವಾಗಿರುವಂತಹ ದೇವತಾ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನಾನೇ ದೇವತೆ ಆಗಿದ್ದೀನಿ. ಈ ದೇವತಾ ಜೀವನದ ಪವಿತ್ರವಾದಂತಹ ಸುಖ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದೀನಿ. ಮುತ್ತು ರತ್ನಗಳಿಂದ ಇರುವಂತಹ ಮಹಲಲ್ಲಿ ನಾನು ಜ್ಯೋತಿ ದೇವತಾ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಪ್ರಕೃತಿನೂ ಕೂಡ ಎಷ್ಟು ಸತೋ ಪ್ರಧಾನವಾಗಿದೆ. ಪಂಚತತ್ವಗಳು ಕೂಡ ಸತೋ ಪ್ರಧಾನ ಆಗಿ ಎಷ್ಟು ಸುಖ ಕೊಡ್ತಾ ಇದೆ. ನಾನು ದೇವಾತ್ಮ ಸಂಪೂರ್ಣವಾಗಿ ಈ ಒಂದು ದೇವತಾ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವ ಮಾಡಿದ್ದೀನಿ. ನಂತರ ತ್ರೇತಾಯುಗದಲ್ಲಿ 12 ಜನ್ಮವನ್ನು ಪಡೆದು 14 ಕಲೆಗಳ ಮೂಲಕ ಚಂದ್ರವಂಶಿಯಲ್ಲಿ ಬಂದು ಕ್ಷತ್ರಿಯ ವಂಶದಲ್ಲಿದ್ದು ಇಲ್ಲಿಯೂ ಕೂಡ ಸುಖ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದೀನಿ.
ಪ್ರತಿ ಜನ್ಮ 125 ವರ್ಷ ಸುಖ ಶಾಂತಿಯನ್ನು ಅನುಭವ ಮಾಡಿದ್ದೀನಿ. ಈ 2500 ವರ್ಷಗಳ ಸಮಯ ನಾನು ಜ್ಯೋತಿ, ಸೂರ್ಯವಂಶಿ ಹಾಗೂ ಚಂದ್ರವಂಶಿಯ ಪವಿತ್ರವಾದ ಸುಖ ಶಾಂತಿಯ ಜೀವನವನ್ನು ಅನುಭವ ಮಾಡಿದ್ದೀನಿ. ನಂತರ ದ್ವಾಪರ ಯುಗದಲ್ಲಿ ನಾನು ಜ್ಯೋತಿ ಪೂಜಾರಿಯಾಗಿ ಮೊಟ್ಟ ಮೊದಲು ಪರಂಜ್ಯೋತಿಯಾದ ಪರಮಾತ್ಮ ಶಿವ ತಂದೆಗೆ ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜಿಸ್ತಾ ಇದ್ದೀನಿ. ಶಿವ ತಂದೆಯ ಅವ್ಯಭಿಚಾರಿ ಭಕ್ತಿಯನ್ನು ಮಾಡ್ತಾ ಇದ್ದೀನಿ. ನಾನು ಜ್ಯೋತಿ ಪೂಜ್ಯ ಸ್ವರೂಪದಲ್ಲಿದ್ದು ನನ್ನ ಮಂದಿರಕ್ಕೆ ಬರುವಂತಹ ಅನೇಕ ಭಕ್ತ ಆತ್ಮಗಳಿಗೆ ಅವರ ಮನೋ ಇಚ್ಛೆಗಳನ್ನು ಪೂರ್ಣ ಮಾಡ್ತಾ ಇದ್ದೀನಿ. ಸರ್ವ ಭಕ್ತ ಆತ್ಮಗಳಿಗೆ ನನ್ನ ಮೂರ್ತಿಯ ಮೂಲಕ ಸುಖ ಶಾಂತಿಯ ತರಂಗಗಳು ಹರಡ್ತಾ ಇದೆ. ನಾನು ಜ್ಯೋತಿ ಚೈತನ್ಯ ಮೂರ್ತಿಯಾಗಿ ಸರ್ವ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸ್ತಾ ಇದ್ದೀನಿ. ಅವರ ಮನಸ್ಸಿಗೆ ಸುಖ ಶಾಂತಿಯ ತರಂಗಗಳನ್ನು ಕೊಡ್ತಾ ಇದ್ದೀನಿ. ಈಗ ನಾನು ಈ ಒಂದು ಸಂಗಮ ಯುಗದಲ್ಲಿ ಶಿವ ತಂದೆಗೆ ಮಗುವಾಗಿ ಬ್ರಹ್ಮನ ಮುಖ ಕಮಲದಿಂದ ಜನ್ಮ ಪಡೆದಿರುವಂತಹ ನಾನು ಬ್ರಾಹ್ಮಣ ಆತ್ಮ ಆಗಿ ಪ್ರತಿ ಕ್ಷಣ ಶಿವ ತಂದೆಯ ಜೊತೆಯಲ್ಲಿದ್ದು ಅವರ ಮಾರ್ಗದರ್ಶನದಂತೆ ನಡ್ಕೊಳ್ತಾ ನನ್ನ ಜೀವನವನ್ನು ಮೌಲ್ಯಾಧಾರಿತ ಜೀವನವಾಗಿ ಪರಿವರ್ತನೆ ಮಾಡಿಕೊಂಡಿದ್ದೀನಿ. ನನ್ನ ಈ ಪಂಚೇಂದ್ರಿಯಗಳು ನನ್ನ ನಿಯಂತ್ರಣದಲ್ಲಿದೆ. ಈ ಪಂಚೇಂದ್ರಿಯಗಳಿಂದ ಯಾವುದೇ ತಪ್ಪುಗಳು ಆಗದ ರೀತಿಯಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದೆ ಸದಾ ಶಿವ ತಂದೆಯ ಡೈರೆಕ್ಷನಂತೆ ಈ ಕರ್ಮೇಂದ್ರಿಯಗಳನ್ನು ನಡೆಸ್ತಾ ಇದ್ದೀನಿ. ಈ ಸಂಗಮ ಯುಗದಲ್ಲಿ ನಾನು ಜ್ಯೋತಿ ಪ್ರತಿ ಕ್ಷಣ ಶಿವ ತಂದೆಯ ನೆನಪಿನಲ್ಲಿದ್ದು ಶ್ರೇಷ್ಠ ಕರ್ಮವನ್ನು ಮಾಡ್ತಾ ಇದ್ದೀನಿ. ಸತೋ ಗುಣಗಳ ಮೂಲಕ ಈ ಶರೀರವೆಂಬ ಮಾಧ್ಯಮವನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಸತೋ ಗುಣಗಳು ಶರೀರವನ್ನು ಕೂಡ ಆರೋಗ್ಯವಾಗಿಟ್ಟಿದೆ. ಹಾಗೆ ಈ ಸತೋ ಗುಣಗಳು ಮನಸ್ಸನ್ನು
ಪ್ರಶಾಂತವಾಗಿಟ್ಟಿದೆ. ಮನಸ್ಸಿನ ಪ್ರಶಾಂತತೆ ಮುಖದಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ನನ್ನ ಮುಖದಲ್ಲಿ ಪ್ರಸನ್ನತೆ ತುಂಬಿದೆ. ಹಾಗೆ ಈ ಸತೋಗುಣಗಳು ಪ್ರತಿಯೊಬ್ಬರ ಸಂಬಂಧದಲ್ಲಿ ಹಾಗೂ ಸಂಪರ್ಕದಲ್ಲಿ ಸಾಮರಸ್ಯವನ್ನು ಮೂಡಿಸಿದೆ. ಎಲ್ಲ ಆತ್ಮಗಳ ಜೊತೆಯಲ್ಲಿ ನನ್ನ ಸಂಬಂಧ ಮೌಲ್ಯಾಧಾರಿತವಾಗಿದೆ. ಹಾಗೆ ನಾನು ಜ್ಯೋತಿ ಪಂಚತತ್ವಗಳಿಗೂ ಕೂಡ ಈ ಒಂದು ಮೌಲ್ಯಗಳನ್ನು, ಶಾಂತಿಯ ತರಂಗಗಳನ್ನು, ಪವಿತ್ರತೆಯ ತರಂಗಗಳನ್ನು ಹರಡ್ತಾ ಇದ್ದೀನಿ. ಪ್ರಕೃತಿನೂ ಕೂಡ ಸತೋ ಪ್ರಧಾನ ಆಗ್ತಾ ಇದೆ. ಆತ್ಮಗಳು ಕೂಡ ಸತೋ ಪ್ರಧಾನ ಆಗ್ತಾ ಇದ್ದಾರೆ. ಮನುಷ್ಯಾತ್ಮರಲ್ಲಿ ದೈವಿ ಗುಣಗಳ ಪರಿವರ್ತನೆ ಆಗ್ತಾ ಇದೆ. ಎಲ್ಲ ಮನುಷ್ಯಾತ್ಮರಲ್ಲಿ ದೈವಿ ಗುಣಗಳು ಬರ್ತಾ ಇದೆ. ಸೊ ಈ ಒಂದು ಸಂಗಮ ಯುಗದಲ್ಲಿ ನಾನು ಜ್ಯೋತಿ ಸುಖ ಶಾಂತಿಯ ಜೀವನವನ್ನು ನಡೆಸ್ತಾ ಇದ್ದೀನಿ. ಈ ಜೀವನ ಸಂತೋಷದಿಂದ ಕೂಡಿದೆ. ಶರೀರ ಹಗುರವಾಗಿದೆ, ಮನಸ್ಸು ಕೂಡ ಹಗುರವಾಗಿದೆ. ನನ್ನ ಸಂಪೂರ್ಣ ಜವಾಬ್ದಾರಿ ಪರಮಾತ್ಮನದಾಗಿದೆ. ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಂಡಿದ್ದೀನಿ. ನಿಶ್ಚಿಂತ ಜೀವನ ಆಗಿದೆ. ಈಗ ನಾನು ಸಂಪೂರ್ಣ ಪವಿತ್ರ ಆಗಿ ಸೂಕ್ಷ್ಮ ಲೋಕವನ್ನು ತಲುಪಿ ಅಲ್ಲಿರುವಂತಹ ಫರಿಷ್ಠೆಗಳ ರಾಜ ಬ್ರಹ್ಮ ತಂದೆಯನ್ನು ಪ್ರಕಾಶಮಯವಾದಂತಹ ಶರೀರದಲ್ಲಿ ದರ್ಶನ ಮಾಡ್ತಾ ಅವರ ಸಮಾನ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆಗ್ತಾ ಇದ್ದೀನಿ. ಅವರ ಸಮಾನ ನಾನು ಕೂಡ ಫರಿಷ್ಠೆ ಆಗ್ತಾ ಇದ್ದೀನಿ. ನಾನೀಗ ಸಂಪೂರ್ಣ ಪವಿತ್ರ ಆಗಿ ಫರಿಷ್ಠೆಯಾಗಿ ಅವರ ಜೊತೆಯಲ್ಲಿ ವಾಪಸ್ ನನ್ನ ಮನೆ ಪರಮಧಾಮವನ್ನು ತಲುಪ್ತಾ ಇದ್ದೀನಿ. ಪರಂಜ್ಯೋತಿಯಾದ ಶಿವ ತಂದೆಯ ಸಮೀಪದಲ್ಲಿ ಸ್ಥಿತನಾಗ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.